ಥ್ಯಾಂಕ್ ಯು ಸೊ ಮಚ್. 101 ರೂಪಾಯಿ ಕಲಾಕಣಿಗೆ ಕೊಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಕಿ ಬೈ ಅವರು 101 ರೂಪಾಯಿ ಕಲಾಕಣಿಗೆ ಸರ್. ಅಷ್ಟು ಫೋನ್ ಪೇ ಮಾಡ್ರಿ ಸರ್. ನೆಕ್ಸ್ಟ್ ಮ್ಯಾಚ್ ಮಿಡ್ಲ್ಯಾಂಡ್ ಫೌಂಡೇಶನ್ ಮುಂಬೈ. मिडलैंड फाउंडेशन मुंबई कटलास from सचिन भाई माइक साउंड ಕೊಡಿ. मिडलैंड फाउंडेशन मुंबई कटलास ಎರಡು ಉತ್ತಮ ತಂಡಗಳು ಮೈದಾನದಲ್ಲಿ. ಎಂಕೆಚ್ ಮತ್ತು ಬಿಸಿಆರ್ ಹಾರುಗೇರಿ ನಡುವೆ ಒಂದು ಅಂಕದೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದೆ ಬಿಸಿಆರ್ ಹಾರುಗೇರಿ ತಂಡ. पहिला कोंड्या खांडा तुमको रे आहे ताडे ಒಂದು ಸಮಬಲ. ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಎಂಕಚ್. The highest Midland Foundation Mumbai. Please get ready. This is the first call. Katlas versus Midland Foundation Mumbai. Both the team captain, please get ready. ಹಿಡ್ಕೋ ಏನು ಸತ್ತ ಸತ್ತ ಈಗ ಹಿಡ್ಕೋ ನಿಲ್ಸತ್ತಿ ವಿಡಿಯೋ ಟೀಮ್ಸ್ ನೀವನಿ ಕಂಟಿನ್ಯೂ ಕ್ರಿಯೇಟರ್ ಹಂಗವನಿ ಮತ್ತೊಮ್ಮೆ ಆಪಿ ಎತ್ತನ ನೀಲಕೈದ ಆಟಗಾರ. ಅಥಣಿ ತಾಲೂಕಿನಲ್ಲಿ ಅತಿ ಉದ್ದನೇ ಆಟಗಾರ. ಶಿನ್ನಾಳ ಮೂಲದ ಆಟಗಾರ ಎಂಕಚ್ ತಂಡದ ಪರವಾಗಿ. ಏನ್ ಹೇಳೋರು ನೀವ ಹೇಳೋರು. ಅವರು ದಾಳಿ ಭಾಗದಲ್ಲಿ ಸಂಗಪ್ಪ ಸಂಗಮೇಶ್ ದಾಳಿ ಭಾಗದಲ್ಲಿ 3-2 ಮಧ್ಯ ಪಂದ್ಯ. ರೈಡರ್ ಸ್ವಲ್ಪ ಅಭಿ ಮತ್ತೊಮ್ಮೆ ಮಿಡ್ಲ್ಯಾಂಡ್ ಫೌಂಡೇಶನ್ ಮುಂಬೈ ಕಟ್ಲಾಸ್. ನೆಕ್ಸ್ಟ್ ಮ್ಯಾಚ್ ಈ ಒಂದು ಅತ್ಯುತ್ತಮ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಹಾಗೂ ಮಾರ್ಗದರ್ಶನವನ್ನು ಪ್ರತಿ ವರ್ಷವೂ ನೀಡ್ತಾ ಬಂದ ಈ ಪ್ರೌಢಶಾಲೆಯ ನಮ್ಮ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿ ಹಾಗೂ ಕಬಡ್ಡಿಯನ್ನು ನೀಡ್ತಾ ಇರುವ ನೆಚ್ಚಿನ ದೈಹಿಕ ಶಿಕ್ಷಕರಾದ ಅಮರ್ ಸಿಂಧೆ ಸರ್ಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಡಗೌಡ ಪಾಟೀಲ್ ಅವರು 100 ರೂಪಾಯಿ ಒಂದು ಕಾಣಿಕೆ ನೀಡಿದ್ದಾರೆ. ಅದರ ಜೊತೆಗೆ ನಾಗರಾಜ್ ಬೆಳಂಕಿ ಯುವದೂರ್ನವರು ಇವರು ಕೂಡ 100 ರೂಪಾಯಿ ಒಂದು ನಮ್ಮ ಅಮರ್ ಸಿಂಧೆ ಸರ್ಗೆ ನೀಡಿದ್ದಾರೆ. ನಂತರ ಬಂದು ಅವರು ಈ ನಗದು ಹಣವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಸಿದ್ಲಿಂಗ್ ಸರ್ ನೋಟ್ಬುಕ್ ಕೊಡ್ರಿ. ನೆಕ್ಸ್ಟ್ ಇಯರ್ ಪ್ಲಾನ್. ಮುಂಬರುವ ವರ್ಷ ಮಹಿಳಾ ಕಬಡ್ಡಿಯ ಪಂದ್ಯಾವಳಿಗಳ ಪ್ರಥಮ ಬಹುಮಾನವನ್ನು ಶಿವಗೌಡ ಮುರುಗಪ್ಪ ಇಂಗೌಡರ್ ಇಂಜಿನಿಯರ್ ಬೆಂಗಳೂರು ಪ್ರಥಮ ಬಹುಮಾನವನ್ನು ನಾವು ಏನು ನಿಗದಿ ಮಾಡ್ತೀವಿ ಅದು ಕೊಡಲು ಮುಂಗಡವಾಗಿ ಹೆಸರನ್ನು ನೋಂದಾಯಿಸಿದ್ದಾರೆ. ರಿಯಾಜ್ ಅಖ್ತರ್ ನದಾಬ್ ಸಿಆರ್ಪಿಎಫ್ ಯೋಧರು ದ್ವಿತೀಯ ಬಹುಮಾನ ಕೊಡುವುದಾಗಿ ನಿರ್ಧರಿಸಿದ್ದಾರೆ. ಅಶೋಕ್ ಮಲ್ಲಪ್ಪ ದಳವಾಯಿ ಯುವ ನಾಯಕರು ಮುಖಂಡರು ಕ್ರೀಡಾ ಪ್ರೇಮಿಗಳು ತೌಶಿ ಥರ್ಡ್ ಪ್ರೈಸ್ ಕೊಡಲು ನಿರ್ಧರಿಸಿದ್ದಾರೆ. ಬಾಹುಬಲಿ ಆದಿನಾಥ್ ಚೋಗ್ಲಾ ಎಂಪ್ಲಾಯೀಸ್ ಶುಗರ್ ಫ್ಯಾಕ್ಟರಿ ಗೋಕಾಕ್ ಅವರು ಕೂಡ ಫೋರ್ತ್ ಪ್ರೈಸ್ ಅನ್ನು ನೀಡಲು ನಿರ್ಧರಿಸಿದ್ದಾರೆ. ಪುರುಷ ಕಬಡ್ಡಿಯ ಪ್ರಥಮ ಪ್ರೈಸ್ ಅನ್ನ ನಮ್ಮ ಭಾರತೀಯ ಸೈನಿಕರಾದ ಪ್ರವೀಣ್ ನಾಗರಾಜ್ ಬೆಳಂಕಿ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತನ್ನ ಸ್ವಗ್ರಾಮಕ್ಕೆ ಕಬಡ್ಡಿ ಪಂದ್ಯಾವಳಿಗಳು ಯಶಸ್ವಿ ಜರುಗಲಿ ಅಂತ ಪ್ರಥಮ ಪ್ರೈಸ್ ಅನ್ನ ಪ್ರವೀಣ್ ನಾಗರಾಜ್ ಬೆಳಂಕಿ ನೀಡಿದ್ದಾರೆ. ಪುರುಷ ಪಂದ್ಯಾವಳಿಯ ಸುರೇಶ್ ಶಿಂದೆ ಸರ್, ಶ್ರೀ ಶಕ್ತಿ ಬೋರ್ವೆಲ್ಸ್ ತೌಶಿ ಯುವ ನಾಯಕರು ಮುಖಂಡರು ಹಾಗೂ ಕ್ರೀಡಾ ಪ್ರೇಮಿಗಳು ತೌಶಿ ಥರ್ಡ್ ಪ್ರೈಸ್ ಅನ್ನ ಬಾಳು ಅಪ್ಪನಿ ಕೊಡಲು ನಿರ್ಧರಿಸಿದ್ದಾರೆ. ರಾಕೇಶ್ ಶಿವಗೌಡ ಪಾಟೀಲ್ ಶ್ರೀ ಸಿದ್ದೇಶ್ವರ ಹಾಲು ಸಂಗ್ರಹ ಕೇಂದ್ರ ತೌಶಿ ಮಾಲೀಕರು. ಇವರು ಕೂಡ 7,500 ರೂಗಳಲ್ಲಿ ಫೋರ್ತ್ ಟ್ರೋಫಿಯನ್ನು ಕೊಡಲು ನಿರ್ಧರಿಸಿದ್ದಾರೆ. ಬಿಸಿಲ ಸಿದ್ದೇಶ್ವರ ಹಾಲು ಸಂಗ್ರಹ ಕೇಂದ್ರ ತೌಶಿ. ನಾವು ಹಾಲಲ್ಲಿ ಹಾಕ್ತೀವಿ. ಓಕೆ. ಪುರುಷರ ಟ್ರೋಫಿ ಪ್ರಥಮ ಟ್ರೋಫಿ ಮಾತ್ರ ಬಾಕಿ ಇದೆ. ದಯವಿಟ್ಟು ಯಾರು ಟ್ರೋಫಿ ಕೊಡಲು ಟ್ರೋಫಿ ಪ್ರೈಸ್ ಒಂದು 20,000 ಇದೆ. ಒಳ್ಳೆಯ ಅವಕಾಶ ಇದೆ ತಮಗೆಲ್ಲ. ಇಂಥ ಒಂದು ಬೃಹತ್ ಟೂರ್ನಮೆಂಟ್ನಲ್ಲಿ ತಮ್ಮ ಹೆಸರು ಬರುತ್ತೆ. 20,000 ಒಂದು ತಾವು ಕೊಟ್ಟರೆ ತಮ್ಮ ಹೆಸರಿನಲ್ಲಿ ಪ್ರಥಮ ಟ್ರೋಫಿಯನ್ನು ಮುಂಬರುವ ವರ್ಷದಲ್ಲಿ ಪುರುಷರ ಒಂದು ಟ್ರೋಫಿ ನೀಡ್ತೀವಿ. ದಯವಿಟ್ಟು ಇದರ ಸದುಪಯೋಗ ತಾವು ಪಡೆದುಕೊಳ್ಳಬೇಕು. ಗೌಡಪ್ಪ ಪೀರಪ್ಪ ಮಿರ್ಜಿ 15,000 ಟ್ರೋಫಿಯನ್ನು ನೀಡಿದ್ದಾರೆ. ದ್ವಿತೀಯ ಟ್ರೋಫಿಯನ್ನು ಪುರುಷರ ವಿಭಾಗದಲ್ಲಿ ಮಾಂತೇಶ್ ತಳವಾರ್ ಕ್ರೀಡಾ ಅಭಿಮಾನಿಗಳು 10,000 ಥರ್ಡ್ ಟ್ರೋಫಿ ಕೊಡಲು ನಿರ್ಧರಿಸಿದ್ದಾರೆ. ಕುಮಾರ್ ರಾಮಣ್ಣ ಮಸರ್ಗುಪ್ಪಿ ಖ್ಯಾತ LIC ಏಜೆಂಟರು ತೌಸಿ 15,000 ರೂಗಳಲ್ಲಿ ನಮ್ಮ ಟೂರ್ನಮೆಂಟ್ಗೆ ಟ್ರೋಫಿಯನ್ನು ನೀಡಿದ್ದಾರೆ. ಅದೇ ರೀತಿ ಆಕರ್ಷಕ ಟ್ರೋಫಿಗಳಲ್ಲಿ 7,500 ರವೀಂದ್ರ ಕುಂಬಾರ್ ಅವರು ಆಕರ್ಷಕ ಟ್ರೋಫಿಯನ್ನು ನೀಡಿದ್ದಾರೆ. ಸುಮಿತ್ ಸಂಗಪ್ಪ ಅಚಕ್ನಳ್ಳಿ ಸುಮಿತ್ ಎಂಟರ್ಪ್ರೈಸಸ್ ಸಾಂಗ್ಲಿ ಇವರು ಕೂಡ ಆಕರ್ಷಕ ಟ್ರೋಫಿಯನ್ನು 10,000 ರೂಗಳಲ್ಲಿ ಟ್ರೋಫಿ ನೀಡಲು ಮುಂಗಡವಾಗಿ ನಿರ್ಧರಿಸಿದ್ದಾರೆ. ಆ ಮಾನ್ಯರು ಕೂಡ ನಮ್ಮ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸುಮಿತ್ ಸಂಗಪ್ಪ ಅಚಕ್ನಾಳಿ ಸಮರ್ಥ್ ಎಂಟರ್ಪ್ರೈಸಸ್ ಸಾಂಗ್ಲಿ ಇದೇ ಊರಿನವರವರು ಇತ್ತೀಚೆಗೆ ಹೋಗಿ ಸಾಂಗ್ಲಿಯಲ್ಲಿ ತಮ್ಮ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ತನ್ನ ಊರಿನ ಅಭಿಮಾನಗೋಸ್ಕರ ಪ್ರತಿ ವರ್ಷವೂ ಕೂಡ ಈ ತರದ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಆ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಒಂದು ಟೂರ್ನಮೆಂಟ್ ಯಶಸ್ವಿಗೆ ತನು ಮನ ಧನದಿಂದ ಸಹಕರಿಸಿದ ಎಲ್ಲ ನನ್ನ ಆತ್ಮೀಯರಿಗೆ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನಿರ್ಣಾಯಕಿಗೆ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ
ತುಂಬು ಹೃದಯದ ಧನ್ಯವಾದಗಳು. ಒಳ್ಳೆಯ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯಾವುದು ತಂಟೆ ತಕರಾರು ನಮ್ಮ ಟೂರ್ನಮೆಂಟ್ಗೆ ಕರೆಗೆ ಒಗ್ಗೂಡಿ ಅಸೋಸಿಯೇಷನ್ ಅವರ ಅನುಮತಿ ಮೇರೆಗೆ ಈ ಟೂರ್ನಮೆಂಟ್ಗೆ ಬರ್ತಾರೆ. ಮಗ್ದೂಮ್ ಸರ್ ಆಗಿರ್ಬೋದು, ಅಲ್ಗೂರ್ ಸರ್ ಆಗಿರ್ಬೋದು, ಸುರೇಶ್ ಅದೇ ರೀತಿ ನಮ್ಮ ಸುರೇಶ್ ವಾಘಮಡಿ ಸರ್ ಆಗಿರ್ಬೋದು, ನಮ್ಮ ಅಶ್ವತ್ಥ ಮೇಡಮ್ ಅಂತೂ 4ನೇ ಬಾರಿ ಬರ್ತಾ ಇದ್ದಾರೆ. ನಾಗ್ನೂರ್ ಹಾಗೂ ತಾಂಸಿಯಲ್ಲಿ 3 ಬಾರಿ ಬಂದಿದ್ದಾರೆ. ಎಲ್ಲರಿಗೆ ಪರಿಚಯಿಸ್ತರು ಅಶ್ವತ್ಥ ಮೇಡಮ್. ತುಂಬ ಬೇಡ, ಪ್ರೈಸ್ ಬೇಡ, ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ಜಸ್ಟ್ ನಮ್ಮ ಊರಿಗೆ ಬಂದು ಅವರ ಸೇವೆಯನ್ನು ನೀಡಿದರೆ ಸಾಕು. ನಮ್ಮ ಎಲ್ಲ ನಿರ್ಣಾಯಕರಿಗೆ ತಾವು ಪ್ರೇಕ್ಷಕರು ಒಂದ್ಸಲ ಪ್ಲೀಸ್ ಜೋರಾದ ಚಪ್ಪಾಳೆ ತಟ್ಟಬೇಕು. ಅಶ್ವತ್ಥ ಮೇಡಮ್ಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟಬೇಕು. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. Cutlass versus Mumbai, last and final call. Match is on.